ಪ್ಲೀಸ್. ನನ್ಗೆ ಹೀರೋಯಿನ್ ಚಾನ್ಸು ಬೇಡ, ಏನು ಬೇಡ. ನಿನಗೆ ಹೀರೋಯಿನ್ ಆಗಕ್ಕೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನಿನ್ ಲವರು ತಾನು ಹೀರೋ ಆಗಕ್ಕೆ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದಾನೆ. ಅವ್ ನಿನ್ಗೇನು ಹೇಳೇ ಇಲ್ವಾ? ನಾನು ಅವ್ನಿಗೆ ಹೇಳಿದ್ದೆ, ನಿನ್ ಹುಡುಗಿ ಒಂದಿನ ನನ್ನ ಜೊತೆಲಿ ಮಲಗಿದ್ರೆ ನೀನ್ ಹೀರೋ ಆಗಕ್ಕೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ. ಪಾಪ ಅವನು ಎಷ್ಟು ದಿವಸ ಅಂತ ಚಾನ್ಸ್ ಗಳಿತಾನೆ ಹೇಳು. ತನ್ನ ಆಸೆ ತೀರಿಸಿಲ್ಲ ಅನ್ನೋ ಕೋಪಕ್ಕೆ ವೈಶಾಲಿ ತಲೆಗೆ ಬಾಟ್ಲಿಂದ ಒಡೆದು ಸಾಯಿಸಿ ಮನೆಯಿಂದ ಹೊರಗಡೆ ಹಾಕವನೆ. ವೈಶಾಲಿನ ಲಿಂಗಯ್ಯ ಸಾಯಿಸವನೆ, ಆದ್ರೆ ವಿಕ್ರಮ್ ಏನಾದ? ಅಪ್ಪ ಪುಣ್ಯಾತ್ಮ, ನೀನೇ ಡಿಸೈಡ್ ಮಾಡ್ಕೊಂಡು ನನ್ನನ್ನ ರೇಪಿಸ್ಟು ಮರ್ಡರಿಸ್ಟು ಅಂತ ಫಿಕ್ಸ್ ಮಾಡ್ಬಿಡ್ಬೇಡಯ್ಯ. ಓಹೋ, MLA ಲಿಂಗಯ್ಯ ಅವರು. ಬನ್ನಿ ಕೂತ್ಕೊಳ್ಳಿ. ತಲೆ ಮರ್ಸ್ಕೊಂಡು ಹೋದವರು ಅದೇನು ಇಷ್ಟು ಬೇಗ ಪ್ರತ್ಯಕ್ಷ ಆಗ್ಬಿಟ್ರಿ? ಭಯಕ್ಕೋಸ್ಕರ ತಲೆ ಮರ್ಸ್ಕೊಂಡಿದ್ದೆ. ನನ್ನ ಲೈಫ್ ಲಾಂಗ್ ತಲೆನೇ ಎತ್ತಬಾರ್ದು ಅಂತ ನೀವೆಲ್ಲ ತೀರ್ಮಾನ ಮಾಡಿರೋ ಹಾಗಿದೆ. ಅಂದ್ರೆ ನೀವು ವೈಶಾಲಿನ ರೇಪು ಮಾಡಿಲ್ಲ, ಮರ್ಡರ್ನೂ ಮಾಡಿಲ್ಲ ಅಂತೀರಾ? ನಿನ್ಗೆ ಯಾರಯ್ಯ ಹೇಳಿದ್ರು ನಾನು ರೇಪ್ ಮಾಡಿದ್ದೀನಿ ಅಂತ? ಒಂದ್ ಹುಡುಗಿ ತಾನಾಗೆ ಬಂದು ಹೂ ಅಂದ್ರು ನಾನೇ ಹೂ ಅಂತೀನಿ. ರೆಡ್ ಬುಲ್ ಕುಡಿದ್ರು ರೇಪ್ ಮಾಡದೇ ಇರೋ ಪರಿಸ್ಥಿತಿಲಿ ಇದೀನಿ ಕಣಯ್ಯ ನಾನು. ನಂದೊಂದು ಪ್ರಶ್ನೆಗೆ ಉತ್ತರ ಹೇಳಯ್ಯ. ರಾಜಕಾರಣಿಗಳು ಅಂದ್ರೆ ರೇಪಿಸ್ಟ್ಗಳು ಅಂತ ಅದಿಂಗ್ ತೀರ್ಮಾನಕ್ಕೆ ಬಂದ್ಬಿಡ್ತೀರಿ ನೀವು? ಹೆಣ್ಮಕ್ಳ ಬಗ್ಗೆ ಚಪಲ ಇದೆ, ಇಲ್ಲ ಅಂತಲ್ಲ. ಈ ಜಾಮೂನ್ ಮೇಲಿನ ಆಸೆಗೆ ಒಂದು ತೊಟ್ಟು ಕ್ಷೀರನ ಬಾಯಿಗೆ ಹಾಕ್ಕೋತೀನಿ ಹೊರತಾಗಿ ಬೇರೆ ರೇಪು ಮಾಡಿಲ್ಲ, ಮರ್ಡ್ರು ಮಾಡಿಲ್ಲ ಅಂದ್ರೆ ನಿಮ್ಗೆ ವೈಶಾಲಿ ಯಾರಂತ ಗೊತ್ತೇ ಇಲ್ವಾ? ಇದೇ ನಿಮ್ ಪ್ರಾಬ್ಲಮ್ ಕಣಯ್ಯ. ಕೇಳಿದ ಪ್ರಶ್ನೆ ತಿರುಗಿಸಿ ಕೇಳ್ತೀರಿ. ಎಲ್ಲಾದ್ರೂ ಹೂ ಅಂತ ಒಪ್ಕೊಂಡ್ಬಿಡ್ತಾರೇನೋ ಅಂತ. ನಾನೇನು ಹೇಳಿದೆ ವೈಶಾಲಿ ಗೊತ್ತಿಲ್ಲ ಅಂತ? ನಾನು ರೇಪೂ ಮಾಡಿಲ್ಲ, ಮರ್ಡ್ರು ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ವೈಶಾಲಿ ನಿಮ್ ಮನೆಗ್ ಬಂದಿಲ್ವಾ? ಬಂದಿದ್ಲು, ಆದ್ರೆ ಅಲ್ಲಿ ನಡೆದಿದ್ದೆ ಬೇರೆ. ಅದೇ ಏನ್ ನಡೀತು ಅಂತ ಹೇಳಿ. ಹಾಯ್ ವಿಕ್ರಮ್, ಪ್ಲೀಸ್ ಕೂತ್ಕೊಳ್ಳಿ. ನಮ್ ಸಿನಿಮಾಲಿ ಆಕ್ಟ್ ಮಾಡಕ್ ಒಪ್ಪಿದಾರ? ಕತೆ ಎಲ್ಲ ಹೇಳಿದಿರೇನಪ್ಪ? ಮತ್ ಯಾಕೆ ತಡ? ಬನ್ನಿ ಫಾರ್ಮಾಲಿಟೀಸ್ ಮುಗಿಸ್ಬಿಡೋಣ. ಬನ್ನಿ. ಏನಾಯ್ತ್ರಿ? ಸಿನಿಮಾದವ್ರು ಅಂದ್ರೆ ಏನು ಅನ್ಕೊಂಡೆ? ಸಿನಿಮಾ ನನ್ನ ಉಸಿರು ನಿಜ, ಆದ್ರೆ ವೈಶಾಲಿ ನನ್ನ ಉಸಿರಿಗಿನ ಹೆಚ್ಚು. ನಿನ್ನಂತ ಹುಚ್ಚು ನನ್ನ ಮಕ್ಕಳ ಹತ್ರ ಕಳಿಸ್ತೀರ ಅಂತ ಹೇಗ ಅನ್ಕೊಂಡೆ? ಚಾನ್ಸ್ ಕೊಡ್ತಾರಂತ ಆಸೆ ಹುಡ್ಸ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾರ ಅನ್ಕೊಂಡ್ಯಾ? ನೀನ್ ವೈಶಾಲಿನ ಕೇಳಿದ ದಿನನೇ ಗೊತ್ತಾಯ್ತು ನೀನೆಂತ ಕಚ್ಚಾರ್ಕ ಅಂತ. ನಿನಗ ಅನುಮಾನ ಬರಬಾರ್ದಂತ ವೈಶಾಲಿನ ಒಪ್ಪಿಸ್ತೀನಿ ಅಂತ ಡೌ ಮಾಡಿ ತಿರುಗಿ ಕಳೆದೆ. ನೀನ್ ಪ್ರೊಡ್ಯೂಸ್ ಮಾಡಿದ್ರೆ ಮಾತ್ರ ನಾನು ಹೀರೋ ಆಗೋದಾ? ಸಿನಿಮಾ ಮೇಲೆ ಪ್ರೀತಿಗೆ ಸಿನಿಮಾ ಮಾಡೋ ಪ್ರೊಡ್ಯೂಸರ್ ಇನ್ನೂ ಇದ್ದಾರೆ. ಚಾನ್ಸ್ ಕೊಡಿ ಅಂತ ಅಂತವ್ರ ಕಾಲಿ ಬೀಳ್ತೀನಿ, ಆದ್ರೆ ನಿನ್ನಂತವನಿಗೆ ತಲೆ ಮಾತ್ರ ಹಿಡಿಯಲ್ಲ. ಈಗ್ಲೂ ನೀನ್ ಇಲ್ಲೇ ಕೊಚ್ಚಿ ಕೊಲೆ ಮಾಡೋ ಕೋಪ ಬರ್ತಿದೆ, ಆದ್ರೂ ನಿಂಗೆ ಒಂದೇಟು ಹಾಕ್ದೆ ವೈಶಾಲಿ ಕೆರದಲ್ಲಿ ಏನಕ್ಕೆ ಹೊಡೆಸ್ದೆ ಗೊತ್ತಾ? ನೆಕ್ಸ್ಟ್ ಟೈಮ್ ನೀನ್ ಯಾವ್ದೇ ಹುಡುಗಿನ ಆಸೆ ಪಟ್ರು ವೈಶಾಲಿ ಕೆರದಲ್ಲಿ ಹೊಡೆದಿರೋದು ನೆನಪಾಗ್ಲಿ ಅಂತ. ಹುಷಾರ್ ವೈಶು, ಬಾ. ಇಷ್ಟೇ ಕಣಯ್ಯ ನಡೆದಿದ್ದು. ಸರಿ, ಸ್ವಲ್ಪ ಹೊರಗಡೆ ಇರಿ, ಕರಿತೀನಿ.
ನನ್ನ ಪರಿಸ್ಥಿತಿ ಏನು ಅಂತ ಅರ್ಥ ಆಯ್ತಲ್ವಾ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಸಲ ಗೆದ್ದು CM ಆಗ್ಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ಆದಷ್ಟು ಬೇಗ ಅಸಲಿ ಕೊಲೆಗಾರ ಹಿಡಿದು ಒಳಗಡೆ ಹಾಕು. ಕೇಸ್ನ ಬೇಗ ಮುಗಿಸ್ಬೇಕು ಅಂತ ನನ್ನನ್ನೇ ಫಿಟ್ ಮಾಡಿ ನನ್ನ ಕನಸನ್ನ ಹಾಳು ಮಾಡ್ಬಿಡ್ಬೇಡ. ನಾನು ನಿನ್ನನ್ನು ಚೆನ್ನಾಗಿ ನೋಡ್ಕೋತೀನಿ. ನೀನು ಕೇಳಿದ ಜಾಗಕ್ಕೆ ಟ್ರಾನ್ಸ್ಫರ್ ವಿತ್ ಪ್ರಮೋಷನ್. ಸಿನಿಮಾಗಾಗಿ ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದ ವಿಕ್ರಮ್ ವೈಶಾಲಿ ಕೈಯಲ್ಲಿ ಲಿಂಗಯ್ಯನಿಗೆ ಚಪ್ಪಲಿಯಲ್ಲಿ ಯಾಕೆ ಹೊಡೆಸ್ದ? ಕೇಸ್ ಸಾಲ್ವ್ ಆಗುತ್ತೆ ಅನ್ನೋಷ್ಟರಲ್ಲಿ ಕನ್ಫ್ಯೂಸ್ ಜಾಸ್ತಿ ಆಗ್ತಿದೆಯಲ್ಲ. ಈ ಕೊಲೆಗೂ ಲಿಂಗಯ್ಯನಿಗೂ ಸಂಬಂಧ ಇಲ್ಲ ಅಂದಮೇಲೆ ಯಾರು ಕೊಲೆ ಮಾಡಿರ್ಬೋದು? ನೀನು ಪ್ರೀತಿಸೋ ಹುಡುಗಿ ಕನ್ಯೆಯಾಗಿದ್ರೆ ಅವಳನ್ನ ನನ್ನ ತಾಯಿಗೆ ಬಲಿ ಕೊಟ್ಟು ಅವಳ ರುಂಡದಿಂದ ಬರುವ ರಕ್ತನ ನನ್ನ ತಾಯಿಗೆ ನೈವೇದ್ಯ ಮಾಡಿ ಉಳಿದ ರಕ್ತದಿಂದ ನಿನಗೆ ಸಿಂಧೂರ ಮಾಡ್ಕೊಡ್ತೀನಿ. ಬಲಿ ಕೊಡೋಣ ಅಂದೆ. ಅಂದ್ರೆ ಲಿಂಗಯ್ಯನ ಜೊತೆ ವೈಶಾಲಿ ಹೋಗಿದ್ರೆ ಅವಳು ಕನ್ಯಾಗಿ ಉಳಿತಿರ್ಲಿಲ್ಲ ಅಂತ. ಲಿಂಗಯ್ಯ ಸಿನಿಮಾ ಪ್ರೊಡ್ಯೂಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ವೈಶಾಲಿನ ಕನ್ಯಾಗಿ ಉಳಿಸ್ಕೊಂಡು ರಕ್ತಾಕ್ಷನಿಗೆ ಬಲಿ ಕೊಟ್ರೆ ತನ್ನ ಕೆರಿಯರ್ಗೆ ಒಳ್ಳೇದಾಗತ್ತೆ ಅಂತ ಇಬ್ರು ಜೊತೆಯಾಗಿ ಪೂಜೆ ಮಾಡೋಣ ಅಂತ ಅಮಾವಾಸ್ಯೆ ದಿನ ವಿಕ್ರಮು ವೈಶಾಲಿನ ಮಾರ್ತಾಂಡನ ಹತ್ರ ಕರ್ಕೊಂಡು ಹೋಗಿದ್ದ.